ಆ, ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ, ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ? ಸರ್ ನಾವು ಆಕ್ಚುಲಿ ಮಾಡ್ತಾ ಇರೋದು, ನನ್ನ ಹೆಸರು ಸೈಯದ್ ಮೊಹಮ್ಮದ್ ಶಾಕೀರ್ ಅಂತ. ನಾನು ನಾಗಾರ್ಜುನ ಕಾಲೇಜಿಗೆ ಏನು ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲೆಫ್ಟಿನೆಂಟ್ ಆಗಿ 5 ಕರ್ನಾಟಕ ಬೆಟಾಲಿಯನ್ ಅಂತ ಇದ್ದೀನಿ. ಸೊ ಇದ್ರ ಮೂಲ ಉದ್ದೇಶ ಏನಂದ್ರೆ, ಯುವಕರಲ್ಲಿ ದೇಶ ಪ್ರೇಮ ಮತ್ತು ದೇಶಕ್ಕಾಗಿ ತ್ಯಾಗ ಮಾಡಿರುವಂತವ್ರಿಗೆ ಒಂದು ಗೌರವ ಸಲ್ಲಿಸಕ್ಕೆ ನಾವು ಇದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ. ಇದ್ರಲ್ಲಿ ಏನೇ ಯಾವ ತರದ ಒಂದು ಗೌರವನ ಸಲ್ಲಿಸ್ತಾ ಇದ್ದೀರಿ? ಸರ್ ಇವಾಗ ತಿರಂಗ ಯಾತ್ರೆ ಮಾಡ್ತಾ ಇದೀವಿ, ಮತ್ತೆ ತಿರಂಗ ಯಾತ್ರೆ ಮಾಡ್ತಾ ಇದೀವಿ. ಸೊ ಈ ರ್ಯಾಲಿಯಿಂದ ನಾವು ಒಂದು ಜನರಲ್ಲಿ ಅವೇರ್ನೆಸ್ ತರಕ್ಕೆ ಇದ್ ಮಾಡ್ತಾ ಇದ್ದೀವಿ, ದೇಶಾಭಿಮಾನ ಬೆಳೀಲಿ. ಸರ್, ಯಾವ್ಯಾವ ರೀತಿಯ ಒಂದು ತಿರಂಗ ಯಾತ್ರೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? ಸರ್ ಅರೌಂಡ್ ಒಂದು 50 ಜನ NCC ಕ್ಯಾಡೆಟ್ ಪಾಲ್ಗೊಂಡಿದ್ದಾರೆ ಸರ್. ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ, ಲೋಕಲ್ ಏಡ್ಸು ಇದ್ದಾರೆ. ಈ ಒಂದು ತಿರಂಗ ಯಾತ್ರೆಯಿಂದ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ಬೇಕಂತ? ಸರ್ ದೇಶಾಭಿಮಾನ ಮತ್ತೆ ಇದರಿಂದ ನಾವು ಪ್ರೋತ್ಸಾಹ ಕೊಡ್ಬೇಕಂದೀವಿ ಸರ್, ದೇಶದ ಬಗ್ಗೆ ಒಂದು. ಯಾಕಂದ್ರೆ ಇವಾಗ ಯುದ್ಧ ಆಗಿರೋ ಟೈಮಲ್ಲಿ ಮಾತ್ರನೇ ನಾವು ಸೈನಿಕರನ್ನ ಗುರುತಿಸ್ತೀವಿ, ಸೈನಿಕರ ಬೆಲೆ ಗೊತ್ತಾಗುತ್ತೆ. ಮತ್ತೆ ಡಿಫೆನ್ಸ್ ಫೋರ್ಸಸ್, ಆರ್ಮಿ, ನೇವಿ, ಏರ್ ಫೋರ್ಸ್ ಅವ್ರು ಏನೇನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾವು ತಿಳ್ಕೊಂತೀವಿ. ಬಟ್ ಯುದ್ಧ ಆಗಿಲ್ಲ ಅಂದ್ರೆ ಅವ್ರನ್ನ ನಾವು ಮರ್ತೋಗ್ಬಿಡ್ತೀವಿ. ಬಟ್ ಅವರು ನಮ್ಮ ದೇಶಕ್ಕೋಸ್ಕರ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಇದಾರೆ, ಅದು ಅವ್ರದ್ದು ಒಂದು ಸಿಂಧೂರ ಇದೆ. ಅವ್ರ ಮನೆಯಲ್ಲೂ ಮಕ್ಳಿದ್ದಾರೆ, ಅವರು ಒಬ್ಬರು ಮಗನಾಗಿದ್ದಾರೆ, ಒಬ್ಬರು ತಂದೆ ಆಗಿದ್ದಾರೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಗೌರವಿಸ್ಬೇಕು ನಾವು. ಸ್ಟೂಡೆಂಟ್ಸ್ಗೆ ದೇಶದ ಬಗ್ಗೆ ಮತ್ತೆ ನೆಕ್ಸ್ಟ್ ಇವರು ಸೋಲ್ಜರ್ಸ್ ಬಗ್ಗೆ ಏನೆಲ್ಲ ಒಂದು ಸ್ಪೀಚ್ ಕೊಡ್ತೀರಾ ಮತ್ತೆ ಮೆಸೇಜ್ ಕೊಡ್ತೀರಾ ಸ್ಟೂಡೆಂಟ್ಸ್? ಸರ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಇವಾಗ NCC ಅಲ್ಲಿ ಸೇರೋರೆಲ್ಲ ವಾಲಂಟಿಯರ್ ಆಗಿ ಸೇರ್ತಾರೆ ಸರ್. ಸೇರುವ ಮೂಲ ಉದ್ದೇಶ ಏನಂದ್ರೆ, ಅವ್ರನ್ನ ನೇಷನ್ ಬಿಲ್ಡಿಂಗ್ ಮೇನ್ ಕಾನ್ಸೆಪ್ಟ್, ಒಂದು ಭಾರತದ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಕಳಿಸೋದೇ ನಮ್ಮ ಮೂಲ ಉದ್ದೇಶ ಸರ್. ಇವರು 4 ಇಯರ್ಸ್ ಏನ್ ಇಂಜಿನಿಯರಿಂಗ್ ಮಾಡ್ಕೊಂತಾರೆ, 3 ಇಯರ್ಸ್ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಒಂದು NCC ಅನ್ನೋದು ಮಾಡ್ಕೊಂಡು NCC C ಸರ್ಟಿಫಿಕೇಟ್ ತಗೊಂಡೋದ್ರೆ ಅವರು ಭಾರತದ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ದೇಶಕ್ಕೆ ಉತ್ತಮವಾಗಿ ನಾಗರಿಕನಾಗಿ ಸೇವೆ ಸಲ್ಲಿಸ್ತಾರೆ ಸರ್. ಈಗ ಸೈನ್ಯದಲ್ಲಿ ಒಂದು ಆಫರ್ ಬಂದಿದೆ ಸರ್, 45 ವರ್ಷದವರೆಗೂ ಸೇರ್ಕೋಬಹುದು ಅಂತ ತುರ್ತು ಒಂದು ನೇಮಕಾತಿ ಇದೆ. ಅದರಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಹೋಗೋ ಚಾನ್ಸಸ್ ಇದೆಯಾ? ಏನ್ ಹೇಳ್ತೀರಾ? ಡೆಫಿನೆಟ್ ಆಗಿ ನಮ್ಗೆ ಸ್ಟೂಡೆಂಟ್ಸ್ ಆತರ ಅವಕಾಶ ಇದ್ರೆ 100% ಹೋಗೇ ಹೋಗ್ತಾರೆ ಸರ್. ಯಾಕಂದ್ರೆ ಅವರಲ್ಲಿ ಆತರ ಒಂದು ಸ್ಪಿರಿಟ್ ಇದೆ ಸರ್. मोना फुल हाको मोना ಮಾತ್ರ ಅಲ್ಲ, ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇರೋ ಲೋಕಲೈಟ್ಸ್ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇದು. ಸೊ ಐ ಮೀನ್ ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಮೀಡಿಯಾಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ದು ಈ ಸಹಕಾರ ಮಾಡಿಕೊಂಡು ಇಷ್ಟು ಸಕ್ಸಸ್ ಆಗಿರೋವಂತಹ ಈ ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ಎಲ್ಲರೂ ಗರ್ವಕಾರಕ ಆಗಿದೆ. ಅದನ್ನು ನಿಮ್ಗೆಲ್ಲರೂ ಅಭಿನಂದಿಸ್ತು. ಇವರೆಲ್ಲರೂ ಒಂದು ಸುಮಾರು ಒಂದು ಚಿಕ್ಕ ರ್ಯಾಲಿ ಥರ ಹೋಗ್ಬಿಟ್ಟು ಬರ್ತಾರೆ. ಅದಕ್ಕೆ ನಿಮ್ಗೆ ಸಹಕಾರನೂ. ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಅಂತಕ್ಕಂತಹ ಒಂದು ಕಾರ್ಯಾಚರಣೆಗೆ. ಇದರ ಭಾಗವಾಗಿ ನಾಗಾರ್ಜುನ ಪದವಿ ಪೂರ್ವ ಕಾಲೇಜು, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯವರು ಈ ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಎಷ್ಟೋ ಜನ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಭಾರತ ದೇಶಕ್ಕೋಸ್ಕರ, ಭಾರತದ ಪ್ರಜೆಗಳನ್ನು ಉಳಿಸೋದಕ್ಕೋಸ್ಕರ. ನೇವಿಯವರಾಗಿರ್ಬೋದು, ಆರ್ಮಿಯವರಾಗಿರ್ಬೋದು, ಏರ್ಫೋರ್ಸ್ ಅವರಾಗಿರ್ಬೋದು, ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸುವ ಒಂದು ಪ್ರಯುಕ್ತ ಈ ಒಂದು ತಿರಂಗ ಯಾತ್ರೆಯನ್ನು ನಮ್ಮ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀವಿ. ಈ ರೀತಿಯ ಒಂದು ಘಟನೆಗಳು ಮತ್ತೆ ಆಗದೇ ಇರಲಿ, ಎಲ್ಲ ಒಂದು ಜನಸಾಮಾನ್ಯರಲ್ಲಿ ಧೈರ್ಯ ಬರಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ.
adventures that threaten our security and the safety of our citizens. As NCC cadets, we draw on the inspiration from this commitment and readiness, and we stand firm in our support for our nation's security. With the last line, I want to conclude my speech by दुनिया में मिल जाएंगे आशिक कई, पर वतन से हंसी सनम नहीं होता। हीरो में सिमट कर सोने में से लिपट कर मरते हैं कई, पर तिरंगे से खूबसूरत कफन नहीं होता। जय हिंद, जय भारत। NPOC Principal Murli Chaudhary sir, respected management person Kishan sir, Sports Department HOD Janardhan Bhatt sir, MBA HOD Geetanjali madam, respected all media team and police department and our NCC cadets ANO and CTO. As we begin this program, let us take a moment to reflect on the meaning of Sindoor, a mark of love, respect and cultural identity, and how this operation became a testament to preserving those values even in the harshest of the time. Let us now proceed with the program and pay tribute to the heroes of Operation Sindoor and the spirit it represents. Thank you. Let me hand over the mic to my co-cadet मैं उस देश की नागरिक हूँ जिसके हाथों में गंगा और होठों पे तिरंगा है। वो देश जो कभी सत्यम शिवम सुंदरम, कभी वंदे मातरम और कभी पंजाब सिंध गुजरात मराठा द्राविड़ उत्कल बंगा है। मैं उस देश की नागरिक हूँ जो हर ठुकराए हुए शरण स्थल बन जाता है और सात समुंदर पार परदेशियों को भी अपने ब्रदर एंड सिस्टर कहकर बुलाता है। यही प्रेम में पूज्य भूमि भारतवर्ष कहलाता है, भारतवर्ष कहलाता है। जय हिंद एवरीवन। I Cadet Muskan from Nagarjuna College of Engineering and Technology welcome you all to successful mission of Operation Sindoor. I stand before you today not just as a candidate of NCC but as a proud representative of an organization that embodies the discipline, unity, self fills me immense pride to share a key takeaways from the recent briefing of Operation Sindoor. Our brave Indian Armed Forces, demonstrating unwavering resolve, successfully executed this operation between May 6th and 7th, 2025 night between 1 a.m. to 1:30 a.m. This operation is briefed by Foreign Secretary Vikram Misri along with the Colonel Sophia Qureshi of Indian Army and Wing Commander Vomika Singh of the Indian Air Force. Colonel Sophia Qureshi, an officer from the Indian Armed Corps of Singles, has earned the distinction of being the first woman to lead an Indian training contingent at Force 18, a multinational field exercise involving ASEAN plus countries. Wing Commander Vomika Singh is one of the few women officers have represented the Indian Armed Forces in such a high-level interaction. Dream to fly. She joined the NCC during her school years and later completed her engineering degree. She was commissioned into Indian Air Force as a helicopter pilot and received a permanent commission in a flying branch on December 18, 2019. She logged in over 2,500 hours flying, operating aircraft like Chetak and Cheetah in high-risk zone including Jammu and Kashmir and the Northeast. This marked a rare instance of two senior women officers representing the armed force in a high-level media interaction. Operation Sindoor was launched to deliver the justice to the innocent civilians and their families who were the victim of the horrific terrorist attack in Pahalgam on April 2022. This operation was precise and diverse strike against the deep-rooted terror infrastructure that Pakistan has systematically built over the last 3 decades. Our forces mysteriously targeted the successful destroyed 9 terrorist camps located in both Jammu and Kashmir and Pakistan itself. Camps hubs for the recruitment trainings and planning terror activity against our nation. What stand out is the incredible professionalism and presence of our armed forces. They selected targets based on credible intelligence, ensuring that no civilian infrastructure was damaged and critically no civilian lives were lost. This shows the high standard and ethical conduct of our military. India has consistently demonstrated retain, but this